ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬಹುದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಬಜಾಜಾ? ಅಲ್ಲ ಅಣ್ಣ, ಅಪ್ಪೆ ಆಟೋ. ಅಪ್ಪೇನಾ? ಹಾಂ ಅಣ್ಣ. ಅಪ್ಪೆ ಅಂದರೆ ಬಜಾಜ್ ಅಲ್ವಾ ಅದು ಬರೋದು? ಬಜೆಟ್ ಅಲ್ಲೇ ಬರೋದು. ಹಾಂ, ಮ್ಯಾಕ್ಸಿಮಮ್ ಬರುತ್ತಾ? ಹಾಂ ಅಣ್ಣ. ಓಕೆ, ಯಾವ್ದು ಮಾಡಲು? 10 ಅಣ್ಣ ಮಾಡಲು. 2010? ಹಾಂ, 2010. ಓಕೆ, ಓನರ್ ಎಷ್ಟಾಗಿದ್ದಾರೆ? ಅಣ್ಣ ಓನರು 3 ಆಗಿರೋದು. ಹಾಂ ಹಾಂ, ಹಾಂ. ನೀವೇ ಮೂರನೇ ಓನರಾ? ಹಾಂ ಅಣ್ಣ, 3ನೇ ಓನರ್. ಓಕೆ, ಕಿಲೋಮೀಟರ್ ರನ್ನಿಂಗ್ ಇದೆಯಾ ಬೋರ್ಡು? ಇಲ್ಲ ಅಣ್ಣ, ಮೀಟ್ರ್ ರನ್ನಿಲ್ಲ. ಓಕೆ, ಎಫ್ ಸಿ ಇನ್ಸೂರೆನ್ಸು? ಲ್ಯಾಬ್ಸ್ ಇದೆ ಅಣ್ಣ ಅದರಲ್ಲಿ. 2 ಲ್ಯಾಪ್ಸ್ ಆಗಿದ್ದಾವೆ. ಹಾಂ ಅಣ್ಣ. ಎಷ್ಟು ದಿನ ಆಯ್ತು ಲ್ಯಾಪ್ಸ್ ಆಗಿ ಅಲ್ಲೇ? ಅಣ್ಣ ಲ್ಯಾಬ್ಸ್ ಆಗಿ ಒಂದೂವರೆ ತಿಂಗಳು ಆಯ್ತು ಅಣ್ಣ. ಬರೀ 1.5 ತಿಂಗಳಾಗಿದೆಯಾ? ಹಾಂ ಅಣ್ಣ. ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ? ಟೈರು ಅರ್ಧ ಇದೆ ಅಣ್ಣ ಅಂದರೆ. ಒಂದು 0.5% ಇದಾವೆ 3? ಹಾಂ ಅಣ್ಣ, 3.5% ಇದೆ. ಸ್ಟೆಪ್ನಿ ಐತಾ? ಹಾಂ, ಸ್ಟೆಪ್ನಿ ಇಲ್ಲ ಅಣ್ಣ. ಸ್ಟೆಪ್ನಿ ಇಲ್ವಾ? ಹಾಂ ಅಣ್ಣ. ಗಾಡಿ ರೀಪೇಂಟ್ ಏನಾದರೂ ಆಗಿದೆಯಾ? ರೀಪೇಂಟು ಆಗಿಲ್ಲ ಅಣ್ಣ, ಅದೇ ಶೋರೂಮ್ ಪೇಂಟೇ ಇರೋದು. ಓಕೆ, ಏನಾದರೂ ರೆಸ್ಟ್ ಬಂದಿರೋದು, ತುಕ್ಕಿಡಿದ್ರೆ ಆ ಥರ ಏನಾದರೂ ಐತಾ? ಹಾಂ, ಸ್ವಲ್ಪ ಇದೆ ಅಣ್ಣ. ಬಾಡಿ ಅಥವಾ ಇದು ಪ್ಲಾಟ್ಫಾರಮು? ಪ್ಲಾಟ್ಫಾರಮೇ ತುಕ್ಕಿಡಿದಿರೋದಣ್ಣ, ಬಾಡಿ ಚೆನ್ನಾಗಿದೆ. ಓಕೆ, ಇಂಜಿನ್ ಹೆಂಗಿದೆ? ಇಂಜಿನು ಹೊಸದು ಹಾಕ್ಸಿರೋದಣ್ಣ. ಇಂಜಿನ್ ಹೊಸದು ಹಾಕ್ಸಿದ್ರಾ? ಹಾಂ, ಇಂಜಿನ್ ಹೊಸದು ಹಾಕ್ಸಿ, ಸೀಸ್ ಆಗಿತ್ತು, ಅದು ಇಂಜಿನ್ ಹೊಸದು ಹಾಕ್ಸಿದ್ವಿ. ಅದೇ ಶೋರೂಮಲ್ಲೇ ಹೊಸದು ಹಾಕ್ಸಿದ್ರಾ? ಹಾಂ, ಶೋರೂಮ್ದೇ ಹೊಸದು ಹಾಕ್ಸಿದ್ದು. ಓಕೆ, ಹೊಸದು ಹಾಕ್ಸಿದ್ನ ಯಾವ ವರ್ಷದಲ್ಲಿ ಹಾಕ್ಸಿದ್ದು? ಅದು 2012ರಲ್ಲಿ ಹಾಕ್ಸಿದ್ದು. ಓ, 2012ರಲ್ಲೇ ಹೊಸದು ಹಾಕ್ಸಿದ್ರಾ? ಹಾಂ, ಹೊಸದು ಹಾಕ್ಸಿರೋದು. ಓಕೆ, ಅಂದರೆ ಈಗೆಲ್ಲ ರನ್ನಿಂಗ್ ಚೆನ್ನಾಗಿದೆಯಾ? ಹಾಂ, ಇವಾಗೆಲ್ಲ ಚೆನ್ನಾಗಿದೆ. ಓಕೆ, ಗಾಡಿ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆನೇ ಇದಾವಾ ಒರಿಜಿನಲ್ಲು? ಹಾಂ, ಒರಿಜಿನಲ್ ಎಲ್ಲ ನಮ್ಮ ಕಡೆನೇ. ಓಕೆ, ಗಾಡಿ ಇರೋದೆಲ್ಲಿದು? ಇದು ಕನಕಗಿರಿ. ಕನಕಗಿರಿ? ಹಾಂ. ಯಾವ ಡಿಸ್ಟಿಕ್ ಬರುತ್ತಿದ್ದು? ಕೊಪ್ಪಳ ಡಿಸ್ಟಿಕ್ಕು. ಕೊಪ್ಪಳ ಡಿಸ್ಟಿಕ್ಕು, ಕನಕಗಿರಿ. ಹಾಂ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಅಣ್ಣ 70,000 ಹೇಳ್ತಾ ಇದ್ದೀವಿ. 70,000 ಹೇಳ್ತಿದ್ರಾ? ಕಡಿಮೆ ಆಗುತ್ತಾ? ಹಾಂ, ಕಡಿಮೆ ಒಂದು 5,000 ಕಡಿಮೆ. ಓಕೆ, ಇದು ಎಫ್ ಸಿ ಇನ್ಸೂರೆನ್ಸ್ ಹೆಂಗೆ ಮಾಡ್ತೀರಾ? ಎಸ್ ಸಿ ಇನ್ಸೂರೆನ್ಸ್ ಎಲ್ಲ ಅವ್ರ ಕಡೆನೇ ಅಣ್ಣ. ಎಲ್ಲ ಅವ್ರ ಕಡೆ? ಹಾಂ, ಎಲ್ಲ ಅವ್ರ ಕಡೆನೇ. ಎಲ್ಲ ನಿಮ್ಮ ಕಡೆ ಅಂದ್ರೆ? ನಮ್ಮ ಕಡೆ ಅಂದರೆ ನಾವು ಮಾಡ್ಕೊಳ್ಳಲ್ಲ, ಅದಕ್ಕೆ ಕಮ್ಮಿ ರೇಟ್ಗೆ ಇಟ್ಬಿಟ್ಟಿದ್ದೀವಿ. ಹ್ಞೂ. ಹಾಂ, ಅದಕ್ಕೆ 70,000 ಹೇಳ್ದೆ, ಅದರಲ್ಲೇ 5,000 ಕಡಿಮೆ ಮಾಡ್ತೀವಿ. ಹ್ಞೂ ಹ್ಞೂ ಹ್ಞೂ. ಹ್ಞೂ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೆ ನಂಬರ್. ಸರಿ ಸರಿ.